ಕರ್ನಾಟಕ ಭಾರತದ ನಂಬರ್ 1 ಜಿಲ್ಲಾಧಿಕಾರಿ ಅಂದ್ರೆ ಮೈಸೂರು ಜಿಲ್ಲಾಧಿಕಾರಿ. ಅವ್ರನ್ನೇ ದರ್ಬಾರು ಅಧಿಕಾರಿಗಳು ಜೀತಗಾರಿಕೆ ಮಾಡಕ್ಕೆ ನಿಂತ್ಕೊಂಡ್ರು. ಒಬ್ಬರೇನಲ್ಲ, ಕಂದಾಯ ಇಲಾಖೆಯಿಂದ ಇರ್ಬೋದು, ಪೊಲೀಸ್ ಇಲಾಖೆಯವರು ಅಂತೂ ಬರಲಿ, ಅವರೊಂದು ತಿರುಗಿದ್ದು ಆಡಿತ್ತು. ಪಾಪ ಬಡವ ನೋಡಿ, ನನಗೊಂದು 10 ಗುಂಟೆ ಭೂಮಿ ಒಟ್ಟಾಗಿದೆ, ನನ್ನ ಜಮೀನು ಹೋಗ್ತಾ ಇದೆ, ನನಗೆ ರಕ್ಷಣೆ ಕೊಡಿ, ನನಗೆ ಉಳುಮೆ ಮಾಡಕ್ ಆಯ್ತಾ ಇಲ್ಲ. ಒಬ್ಬ ರೈತ ಉಳುಮೆ ಮಾಡ್ಲಿಕ್ಕೆ ನನಗೆ ರಕ್ಷಣೆ ಕೊಡಿ ಅಂತಂದ್ರೆ ಅದ ಅರ್ಥ ಏನು ಗೊತ್ತಾ? ನಾನು ದೇಶಕ್ಕೆ ಅನ್ನವನ್ನ ಹಾಕ್ತೀನಿ, ನೀವು ರಕ್ಷಣೆ ಕೊಡು, ನಾನು ಉಳ್ತೀನಿ ಅಂತ ಅರ್ಥ. ನಾನು ದೇಶಕ್ಕೆ ಅನ್ನ ಹಾಕ್ತೀನಿ, ನಾನು ಉಳುಮೆ ಮಾಡ್ಬೇಕು ಭೂಮಿಯಾಗ, ನನಗೆ ರಕ್ಷಣೆ ಕೊಡು ಅಂತ ಅರ್ಥ. ಅದು ಇವ್ರಿಗೆ ಕೊಡೋದಾರೆ ಯಾರು ಭೂಮಿಯನ್ನು ಹೋಗಲ್ವೋ, ಯಾರು ಮೇಲಿನ ಮೇಲೆ ಕೈ ಮಡಗಲ್ವೋ, ಮೇಲಿನ ಮೇಲೆ ಕೈ ಮಡಗಲ್ವೋ, ಬೇವರು ಬಸೆಯಲ್ವೋ ಅಂತ ಬೇವರ್ಸಿಗಳ ಜೊತೆಗೆ ಇವ್ರು ನಿಂತಿರ್ತಾರೆ. ಅಂದ್ರೆ ಇನ್ನು ಒಕ್ಕಲ್ತನ ಎಲ್ಲಿ ಉಳಿತದೆ, ಭೂಮಿ ಎಲ್ಲಿ ಉಳಿತದೆ? ನಾನು ಈ ಕ್ಷೇತ್ರದ ಕನಿಷ್ಠ, ನಾನು ಜನಪ್ರತಿನಿಧಿಯಾಗಿ ನನ್ನ ಕ್ಷೇತ್ರದಲ್ಲಿ ಎಷ್ಟು ಡ್ಯಾಮ್ಗಳಿದಾವೆ, ಎಷ್ಟು ದೊಡ್ಡ ಕೆರೆಗಳಿದಾವೆ, ಎಷ್ಟು ಸಣ್ಣ ಕೆರೆಗಳಿದಾವೆ, ನಾಲೆಗಳು ಎಷ್ಟಿದಾವೆ, ಆಮೇಲೆ ದೊಡ್ಡ ರೈತರು ಎಷ್ಟು ಜನ ಇದ್ದಾರೆ, ಸಣ್ಣ ರೈತರು ಎಷ್ಟು ಜನ ಇದ್ದಾರೆ, ಮಧ್ಯಮ ರೈತರು ಎಷ್ಟು ಜನ ಇದ್ದಾರೆ, ಅದರಲ್ಲಿ ಎಷ್ಟು ಭೂಮಿಗಳಿದೆ, ಎಷ್ಟು ಗೋಮಾಳ ಇದೆ, ಎಷ್ಟು ಖರಾಬ್ ಭೂಮಿ ಇದೆ, ಎ ಖರಾಬ್, ಬಿ ಖರಾಬ್, ಸಿ ಖರಾಬ್, ಡಿ ಖರಾಬ್ ಎಷ್ಟಿದೆ, ಅರಣ್ಯ ಭೂಮಿ ಇದೆ, ಅದರಲ್ಲಿ ವೈಲ್ಡ್ ಲೈಫ್ ಯಾವುದು, ರಿಸರ್ವ್ ಫಾರೆಸ್ಟ್ ಯಾವುದು, ಸೋಷಿಯಲ್ ಫಾರೆಸ್ಟ್ ಯಾವುದು, ಇಷ್ಟು ಸಾಮಾನ್ಯ ಜ್ಞಾನವನ್ನ ತಿಳ್ಕೊಳ್ಳಾರದೆ ಇರ್ತಕ್ಕಂಥವ್ರು ದಯಮಾಡಿ ಯಾರು ಜನಪ್ರತಿನಿಧಿಗಳು ಹಾಕೋದು ಅಂತವ್ರು ಆಗ್ಲೇಬಾರದು. ಯಾರೇ ಆಗಿರ್ಲಿ, ನಾನೇ ಆಗಿರ್ಲಿ, ಇನ್ನೊಬ್ಬನೇ ಆಗಿರ್ಲಿ ಅಂತವ್ರು ಹಾಕ್ಬಾರ್ದು. ನನಗೆ ಗೊತ್ತಿಲ್ಲ ಅಂದ್ರೆ ಆಗ್ಬಾರ್ದು. ಯಾವ ಪರಿಸ್ಥಿತಿ ಆಗಲ್ಲ ಅಂತಂದ್ರೆ ಹುಡುಗನ ಕೈಗೆ ಪಾಲ್ ಪತ್ತೆ ಕೊಟ್ಟರು ಒಳಗತ್ತೆ ಕುಯಿಸಿ ಹಾಳು ಮಾಡಿದ್ನಂತ ಹಂಗ ಹಾಕ್ಬಿಡು. ಇದು ಸಮಸ್ಯೆ ಆಗಿರೋದಿಲ್ಲ. ಈ ಸಮಸ್ಯೆಯನ್ನ ಮಾತಾಡ್ಲಿಕ್ಕೆ ಹೇಳ್ಲಿಕ್ಕೆ ಸದ್ಯ ನೀವೆಲ್ಲರೂ ಸೇರಿದ್ರಿ. ನಿಜವಾಗ್ಲೂ ಪ್ರಶ್ನೆ ಮಾಡುವಂತ ಒಂದು ಜನ ಇದೀರಿ ಅನ್ನೋದು ತಾಲೂಕಿಗೆ ಗೊತ್ತಾಗ್ತಾ ಇದೆ ಈಗ ಜನಗಳಿಗೆ. ಇದೀವಿ, ನಾವೆಲ್ಲೂ ಹೋಗಿಲ್ಲ ಅಂತ. ಇಲ್ಲಿ ಗಾತ್ರ ಮುಖ್ಯ ಅಲ್ಲ, ನಾನು ಹೇಳ್ತೀನಿ, ಗಾತ್ರ ಮುಖ್ಯ ಅಲ್ಲ. ಗಾತ್ರದಿಂದ ಏನು ಮಾಡ್ಲಿಕ್ಕಾಗಲ್ಲ. ಇಡೀ ಬಳ್ಳಾರಿಯ ಗಿರಿ ವನಗಳನ್ನು ರುಂಡ ಮುಂಡ ಚೆಂಡಾಡದಂತ ದೊಡ್ಡ ದೊಡ್ಡ ಗಣಿಗಳನ್ನ ಬೇಟಾಡಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ. ತಿಳ್ಕಡಿ, ಒಬ್ಬನೇ ಒಬ್ಬ ವ್ಯಕ್ತಿ ಬೇಟಾಡಿದ್ದು. ಇವತ್ತು ಅವ್ರ ಪರಿಸ್ಥಿತಿ ಏನಾಗದ ಪರಿಸ್ಥಿತಿ? ಮೇಲೆ ನ್ಯೂಟನ್ ಹೇಳ್ತಾನ, ಮೇಲೇರಿದ್ದು ಕೆಳ ಬೀಳಲೇಬೇಕು, ಮೇಲೇರಿದ್ದು ಕೆಳ ಬೀಳಲೇಬೇಕು. ಜನ ಅಷ್ಟು ಸುಲಭ ಅಲ್ಲ. ಒಂದಲ್ಲ ಒಂದಿನ ಅದನ್ನ ಎಚ್ಚೆತ್ತಂತ ಜನ ಅದನ್ನ ಪಡಿಲಿಕ್ಕ ದುರ್ದಾಳಿ ಮಾಡ್ಲಿಕ್ಕೂ ರೆಡಿ ಇರ್ತಾರೆ. ಇದು ನಮ್ಮ ಪರಿಸ್ಥಿತಿ, ಜನರ ಪರಿಸ್ಥಿತಿ ಎಲ್ಲವೂ ಕೂಡ. ಆಮೇಲೆ ಒಂದು ಕಂದಾಯ ಇಲಾಖೆಗಳ ಪರಿಸ್ಥಿತಿ ಏನಾಗದ ಅಂದ್ರ ಪಾಪ ವಾರಸುದಾರಿಕೆನೇ ಇರಲ್ಲ. ಎಷ್ಟೋ ಭೂಮಿಗಳು ವಾರಸುದಾರಿಕೆನೇ ಇರಲ್ಲ. ಪಾಪ ಆ ಜಮೀನುಗಳಿಗೆ ಖಾತೆ ಮಾಡ್ತಾರೆ. ಆ ಖಾತೆ ಮಾಡ್ಲಿಕ್ಕೆ ಯಾರು ಇಲ್ಲಿ ಪುರಾಣಿಗಳು ಇರ್ತಾರೆ, ಈ ಮಾರ್ಕತ್ತಿನವರು, ಅವರು ಪಾಪ ಭೂಮಿನೂ ಮಾಡ್ತಾರ, ಅವ್ರ ಮನೆಯವ್ರನ್ನೂ ಮಾಡ್ತಾರ, ಅವ್ರು ಅತ್ತೆಯವರು 2 ತಾಲೂಕಲ್ಲಿದ್ದಾರೆ. ಅವನೇನು 500 ವರ್ಷ ಬದುಕಲ್ಲ ರೀ. ಅವನು 500 ವರ್ಷ ಬದುಕಲ್ಲ. ಅವನು ಪುರಾಣಿ ಆಟ ಆಡಿ ಇಂಥ ಬೇಕಾದಷ್ಟು ಜನ ನೋಡಿದೀವಿ. ಅವ್ರೇನ್ ಮಾಡ್ತಾರ, ಅವ್ರ ಹಣ ತರ್ತಾರೆ, ಒಬ್ಬನ ಯಾವನ ಒಂದು ಆಧಾರ್ ಕಾರ್ಡ್ ಮಾಡ್ಕೊಂಡ್ ಬರ್ತಾರೆ, ಅವನು ಸೇರಿಸ್ತಾರೆ, ಪಟ್ಟಿ ಮಾಡ್ತಾರೆ, ಬಿಎಗಳಿಂದ ಹಿಡಿದು ಆರ್ಐಯಿಂದ ಹಿಡಿದು ಎಲ್ಲರೂ ಬರೀತಾರೆ. ಬರೆದು ಇವನೇ ಮೂಲ ವಾರಸುದಾರ ಅಂತ ಬರ್ಕೊಂಡ್ಬರ್ತಾರೆ. ಯಾಕೆ ಹೇಳಿ? ಆ ಮೂಲ ವಾರಸುದಾರ ಬರ್ಲಿಕ್ಕೆ ಕಾರಣ ಅಂತ ಏನಂದ್ರೆ ಬಂಡವಾಳ, ದುಡ್ಡು, ಹಣ, ರೊಕ್ಕ ಕೊಡ್ರೆ ನಾನು ಇಕ್ಕ ಬರ್ತೀನಿ ಅಂತ ಬರ್ತಾನ. ಪಾಪ ನಿಜವಾದ ಬಡವರು ಅಲ್ಲಿ ಭೂಮಿಲಿ ಉಳುಮೆ ಮಾಡೋರು ಏನಾಯ್ತಾರ, ಅವ್ರೇನಾಯ್ತಾರ, ಅವ್ರನ್ನ ಒಕ್ಕಲೆಬ್ಸೋದು. ಅವ್ರು ಒಕ್ಕಲೆಬ್ಸಲಿಕ್ಕೆ ಕಾಕಿ ಬಟ್ಟವ್ರು ಕಾಯ್ಕೊಂಡ್ರವ್ರು, ಅದಕ್ಕಾಗೆ ಬಂದಿರೋದು. ಅವ್ರು ಬಂದು ಏನ್ ಮಾಡ್ತಾರೆ, ನಿಮ್ಗೆ ಯಾವ್ದೇ ಕಾಡಿಲ್ಲ, ಹೋಗ ಆಚೆ ಅಂತ. ಯಾರನ್ನು ಉಳುಮೆ ಮಾಡೋವನ್ನ ಎತ್ತಂಗಡಿ ಮಾಡುವಂತದ್ದು ಪೊಲೀಸ್ನವ್ರ ಕಲರು. ಸಿವಿಲ್ ಮ್ಯಾಟರ್ಗೆ ಅವ್ರು ಎಂಟ್ರಿನೇ ಆಗಂಗಿಲ್ಲ, ಆದ್ರೂ ಎಂಟ್ರಿ ಆಗ್ತಾರೆ. ಜನಗಳ ಮೇಲೆ ಕೇಸ್ ಹಾಕ್ತಾರೆ, ಪತ್ರಕರ್ತರು ಯಾರೋ ಪ್ರಾಮಾಣಿಕ ಇರೋ ಮೇಲೆ ಕೇಸ್ ಹಾಕ್ತಾರೆ. ಇವೆಲ್ಲ ನಡೀತವೆ, ನಮ್ಮಲ್ಲಿ ನಡೆದಿದ್ದಾರೆ. ದೇವನಹಳ್ಳಿಯಲ್ಲಿ ನಾವು ಅನೇಕ ಜನ ಗುಂಡಾಗಳನ್ನ, ಭೂಮಾಲೀಕರನ್ನ ಭೇಟಿಯಾಡಿದ್ವಿ. ಮೈಸೂರಲ್ಲಿ ಸುಮಾರು ಜನ ಭೇಟಿಯಾಡಿದ್ವಿ. ಆಯ್ತಾ? ಒಂದೇ ಒಂದು ಕುಟುಂಬ 825 ಎಕರೆ ಭೂಮಿಯನ್ನು ವಶಪಡಿಸಿಕೊಂಡಿದೆ. 12,000 ಕೋಟಿ ಬೆಲೆ ಬರುವ ಆಸ್ತಿಯನ್ನು ವಶಪಡಿಸಿಕೊಂಡಿದೆ. ಸಿದ್ದರಾಮಯ್ಯನವರು
ಏಪ್ರಿಲ್ ತಿಂಗಳಲ್ಲಿ ನಾವು ಮನವಿ ಕೊಟ್ವಿ. ಅವ್ರು ಸುಮ್ಮನೆ ಹಿಂಗೆ ಕೂತ್ಕೊಂಡ್ಬಿಟ್ರು ಕೆನೆ ಮೇಲೆ ಕೈಲಿ, ಹಿಂಗೂ ಇದೆಯಾ ಅಂತ. ನೋಡಿ, ನೀವು ಮುಖ್ಯಮಂತ್ರಿಗಳೇ, ಆದ್ರೆ ನಿಮ್ ಹಿಂದೂ ಅದು ಮಾಫಿಯಾ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಮುಖ್ಯಮಂತ್ರಿಗಳೇ, ಆದ್ರೆ ನಿಮ್ಮನ್ನ ಒತ್ತಡದಿಂದ ಎಲ್ಲವನ್ನ ಆಡಳಿತವನ್ನು ನಡೆಸಲಿಕ್ಕೆ ರಿಮೋಟ್ ಕಂಟ್ರೋಲ್ ಇಟ್ಕೊಂಡಿರೋದು ಮಾಫಿಯಾ, ಅದು ಭೂ ಮಾಫಿಯಾ. ಈ ಭೂ ಮಾಫಿಯಾದಿಂದ ನೀವು ಹೊರಗೆ ಬಂದ್ರೆ ನೀವು ಮುಖ್ಯಮಂತ್ರಿ, ಇಲ್ಲ ಅಂದ್ರೆ ಸುಮ್ಮನೆ ಇದ್ರು ಅಂದ್ರೆ ಇದ್ದರು ಅಂದ್ರೆ. ಇನ್ನು ನೆಕ್ಸ್ಟ್ ಭೂ ಮಾಫಿಯಾಗಳ ದೊಡ್ಡ ಗರಿಗೆದಿರ್ತದೆ ಕರ್ನಾಟಕದಲ್ಲಿ. ಬರ್ಕಳಿ, ಇನ್ನೊಂದು ವಾರ ಕಳಿ ನಿಮ್ ಕಡೆ ಎಷ್ಟು ಮಾಫಿಯಾ ಗ್ಯಾಂಗ್ಗಳು ಬರ್ತವೆ ತಿಳ್ಕೊಳ್ಳಿ. ದಯವಿಟ್ಟು ಈ ತಾಲೂಕಿಗೆ ಈಗಲಾದ್ರೂ ಎಚ್ಚೆತ್ತುಕೊಂಡಿದ್ದೀವರೆ ನಾವು. ನೀವು ಬಂದಿದ್ರೆ ಭಾರಿ ಖುಷಿ ಆಯ್ತು, ನಿಮ್ಗೆ ಧನ್ಯವಾದ ಹೇಳ್ತೀನಿ ನಾನು. ಖಂಡಿತವಾಗಿ ಹೆಚ್ಚು ಕಣ್ ತೆಗೆಯಲಿ ಈ ಕಡೆನೆ ಬರೋದವ್ರು ಎಲ್ಲರೂ ಕೂಡ ಸರ್ವೆ ಮಾಡ್ತಾ ಇದಾರೆ, ಓಡಾಡ್ತಾ ಇದಾರೆ, ಎಲ್ಲೆಲ್ಲಿ ಜಮೀನುಗಳಲ್ಲಿ ನೋಡ್ತಾ ಇದಾರೆ. ನಾನು ಮೊನ್ನೆ ಒಂದು ಆಡಿಲಿ ಸಮಸ್ಯೆ ಆಗಿದೆ ಅಂತ ಹೋಗಿದ್ವಿ. ನಾವು ಆ ಚಿಕ್ಕಸೆ ಕಡೆ ಹೋಗಿದ್ವಿ. ಅಲ್ಲಿ ಒಂದು 4 ಕಾರುಗಳು ಓಡಾಡ್ತವೆ. ಯಾಕಂದ್ರೆ ಭೂಮಿಗಳನ್ನು ನಮ್ಮ ಸಾಹೇಬರು ಕೊಂಡುಗಳ ಕಡಿದಾರೆ. ಒಬ್ಬ ರಿಟೈರ್ಡ್ IAS ಆಫೀಸರ್ 150 ಎಕರೆ ಭೂಮಿನ ಖರೀದಿ ಮಾಡಿ ಕಡಿದಾರೆ. ಎಲ್ಲಿದೆ? 212 ಎಕರೆ ಭೂಮಿನ ಒಂದು ಮುಸ್ಲಿಂ ಕುಟುಂಬಕ್ಕೆ ಅಂದಿನ ಮಹಾರಾಜರ ಅವತ್ತು ಕೊಟ್ಟಿದ್ರು. ಆ ಮುಸ್ಲಿಂ ಕುಟುಂಬ ಯಾರು ಅಂತ ಗೊತ್ತಿಲ್ಲ ರೀ. ನಮ್ಮ ಕುಮಾರಸ್ವಾಮಿ ಹೇಳಿದ್ರು ನಂಗೆ, ಅವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರು ಯಾರು ಇಲ್ಲ, ಅವ್ರ ವಂಶಿಕರು ಇಲ್ಲ. ಯಾರನ್ನ ವಂಶದನ್ನು ತಗೊಂಡು ಕೂರಿಸಿ ಅದು ರೆಡಿ ಮಾಡಿ ಯಾವನೊಬ್ಬ ರೆಡ್ಡಿಗೆ ಮಾರಾಟ ಮಾಡಿ ಕೈದೊಡ್ರಿ. ಅರಣ್ಯ ಭೂಮಿನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅರಣ್ಯ ಇಲಾಖೆ ಕೇಳಲ್ಲ, ದಾಳಿ ಮಾಡ್ತಾರೆ ಬೇರೆಯವ್ರ ಮೇಲೆ, ಸುತ್ತಮುತ್ತ ಇರೋರ ಮೇಲೆ. ಅವ್ರು ದುಡ್ಡು ಕೊಟ್ಟ ತಕ್ಷಣ ಓಡ್ ಬರ್ತಾರೆ. ಓಡ್ ಬಂದು ಪೊಲೀಸ್ನವ್ರು ಏನ್ ಮಾಡ್ತಾರೆ, ನೋಡಪ್ಪ ಇದು ಕಾನೂನು ಬದ್ಧವಾಗಿ ರೆವಿನ್ಯೂ ಸೇರಿತು, ನೀವು ಬಗೆಹರಿಸ್ಕೊಳ್ಳಿ, ನೀವು ಯಾರು ಮಾತಾಡಬಾರ್ದು ಅಂತ ಹೇಳ್ಬೇಕಲ್ವಾ. ಅವ್ರೇನ್ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಸಾರ್ವಜನಿಕ ಆಸ್ತಿಯ ಮೇಲೆ ದೊಡ್ಡ ಜನಸಾಮಾನ್ಯರು ಸೇರಿ ದಾಳಿ ಮಾಡಿ ಆಸ್ತಿ ನಷ್ಟ ಆಗುತ್ತಿರೋದ್ರೆ ಇವ್ರಿಗೆ ನಾವು 107 ಕೇಸ್ ಹಾಕ್ತೀವಿ. ಕೇಸ್ ಯಾವ ಸಾರ್ವಜನಿಕ ಆಸ್ತಿ ಎಲ್ಲಿದೆ? ಅದು ಪಾಪ ಸಾರ್ವಜನಿಕ ಆಸ್ತಿ ಉಳ್ಕೊಳ್ಳಿ ಅಂತ ಹೋರಾಟ ಮಾಡೋರು ಜನ, ಅಲ್ಲಿ ಉಳುಮೆ ಮಾಡ್ತಿರೋರು ಜನ, ಆಸ್ತಿ ನಿರ್ಕೊಂಡಿರ್ತಕ್ಕಂಥ ಜನ, ರೈತರು. ಅವರು 40-50 ವರ್ಷದ ಒಂದು ಅನುಭವ ಇದೆ. ಅವ್ರ ಅನುಭವದಿಂದ ಅವ್ರನ್ನ ಒಕ್ಕಲಿಸಲಿಕ್ಕೆ ಯಾವ ಸುಪ್ರೀಂ ಕೋರ್ಟ್ ಅಲ್ಲಿ ಯಾರು ಹೇಳಿದ್ದಾರೆ. ಅದಕ್ಕೆ ನಾವು ಹೇಳೋದು, ಕಂದಾಯ ಇಲಾಖೆಯವ್ರನ್ನ ನೀವು ಪೊಲೀಸ್ ಇಲಾಖೆಯವ್ರನ್ನ ನೀವು ಕರೆದು ನಿಮ್ಮ ಸವಾಲಿಗೆ ನಾವು ರೆಡಿ ಇದ್ದೀವಿ, ನಮ್ಮ ಮುಂದೆ ಮಾತಾಡಿ ಅಂತ. ಇದೇ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿಗೆ ನಾನು ಸವಾಲಾಗಿ ಕೇಳಿದೆ. ನೋಡ್ರಿ, ನಾವು ಕೊಟ್ಟಿರ್ತಕ್ಕಂಥ 2 ವರ್ಷಗಳಲ್ಲಿ ಎಲ್ಲೆಲ್ಲಿ ಭೂ ಮಾಫಿಯಾಗಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಕಂಡಿದ್ದೀರಿ. ಇಲ್ಲ ಅಂದ್ರೆ ದಯಮಾಡಿ ಗೌರವಾನ್ವಿತವಾಗಿ ನೀವು ವರ್ಗಾವಣೆ ಮಾಡಿಸ್ಕೊಂಡು ಹೋಗಿ ಇರಬಾರ್ದು ನಿಮಗೆ ಅಂತ. ಆತನು ಕೂಡ ಕೆಲಸಕ್ಕೆ ಬಾರದ ನಂಬರ್ 1 ಜಿಲ್ಲಾಧಿಕಾರಿ ಅಂದ್ರೆ ಮೈಸೂರು ಜಿಲ್ಲಾಧಿಕಾರಿ, ನಂಬರ್ 1 ಜಿಲ್ಲಾಧಿಕಾರಿ. ನಾನು ಎದುರಿಗೆ ಕುಂತ ಹೇಳಿದ್ರೆ DC-ನ ಏನು ಉಪಯೋಗ ಇಲ್ಲ. ಒಂದ್ ಅರ್ಜಿ ತಗೊಂಡ್ರೆ ಏನು ಮಾತಾಡಲ್ಲ, ವಿಲೇಜ್ ಅಕೌಂಟೆಂಟ್ ಮಾತಾಡ್ಕೊಂಡು ಕೂತಿರ್ತಾನ, ಏನು ಕೇಳಲ್ಲ. ಅದಕ್ಕೇನೆ ಇವತ್ತು ಈ ತಾಲೂಕುಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಖರಾಬ್ ಜಾಗಗಳು, ಗೋಮಾಳ ಜಾಗಗಳು ಮತ್ತು ಸರ್ಕಾರಿ ಭೂಮಿಗಳು ಇವತ್ತು ಭೂ ಮಾಫಿಯಾಗಳ ಮತ್ತು ಮಾಫಿಯಾಗಳ ಕೈ ಹೋಯ್ತಾ ಇರೋದು. ನಾವೆಲ್ಲ ಯಾಕೆ ಕೂತಿದ್ದೀವಿ ಅಂತಂದ್ರೆ, ಈ ಮಾಫಿಯಾಗಳಿಂದ ಈ ಸಾರ್ವಜನಿಕ ಭೂಮಿಗಳನ್ನ ಉಳಿಸಬೇಕು. ಈ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಈ ನೆಲದಿಂದ ಆಚೆ ಕಳಿಸ್ಬೇಕು. ಇವ್ರನ್ನ ದಯವಿಟ್ಟು ಆಚೆ ಹೋಗ್ಲಿ ಇವರು ಅಂತ ಅನ್ನೋದೇ ನಮ್ಮ ಉದ್ದೇಶ.